ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಈಗ ಆಸ್ಕರ್ ಅಕ್ರೆಡಿಟೆಡ್ ಅಂದ್ರೆ ಆಸ್ಕರ್ ಕ್ವಾಲಿಫೈಯಿಂಗ್. ಕರೆಕ್ಟ್. ಸೊ ಆಸ್ಕರ್ ಕಿವಿ ನೆಟ್ಟಗಾಗತ್ತೆ ಹೆಸರು ಕೇಳಿದ ತಕ್ಷಣ. ಸೊ ಹ್ಮ್. ಬಟ್ BISFF ಅಂಡ್ ಆಸ್ಕರ್ ಅಕ್ರೆಡಿಟೆಡ್ ಅಂದ್ರೆ ಏನು? ಟಂಗ್ ಸೊ ಟ್ವಿಸ್ಟರ್ ಇದು. ಆಸ್ಕರ್ ಅಕ್ರಿಡಿಟೇಷನ್ ಈಸ್ ಆಸ್ಕರ್ ಅನ್ನೋದೊಂದು ದೊಡ್ಡ ಸಂಸ್ಥೆ. ಇಟ್ಸ್ ಅಕಾಡೆಮಿ ಬೈ ಇಟ್ ಸೆಲ್ಫ್. ಸರಿ. ಅವ್ರಿಗೆ ಪ್ರಪಂಚದ ಎಲ್ಲ ಮೂಲೆಗಳಿಂದ ಸಿನಿಮಾಗಳು ಬರುತ್ತೆ. ಅವ್ರೇನು ಮಾಡಿದ್ರು, ಯಾಕೆಂದರೆ ಈ ಫೀಚರ್ಸೇ ಅಷ್ಟು ಬರ್ಬೇಕಾದ್ರೆ ಈ ಶಾರ್ಟ್ಸ್ ಇಷ್ಟೊಂದು ಬರ್ತಾ ಇದೆಯಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಅವ್ರೇನು ಡಿಸೈಡ್ ಮಾಡಿದ್ರು ಅಂದರೆ, ಓಕೆ, ಶಾರ್ಟ್ಸ್ ನಾವು ಮುಟ್ಟಲ್ಲ ಡೈರೆಕ್ಟಾಗಿ ಬಂದರೆ, ವಿ ವಿಲ್ ಐಡೆಂಟಿಫೈ ಸಮ್ ಫೆಸ್ಟಿವಲ್ಸ್ ಅಕ್ರಾಸ್ ದ ಗ್ಲೋಬ್. ಅವರಲ್ಲಿ ಯಾವ ಫಿಲ್ಮ್ ಅವ್ರು ಕಳಿಸ್ತಾರೋ ಅದನ್ನು ನಾವು ನಮ್ಮ ಪೂಲಿಗೆ ತೊಗೊಳ್ತೀವಿ ಅಂತ ದೇ ಮೇಡ್ ಅ ಡಿಸಿಷನ್. ಹ್ಮ್. ಸೊ ಅವತ್ತಿಂದ ಏನು ಮಾಡಿದ್ರು, ದೇ ಐಡೆಂಟಿಫೈ ಡಿಫರೆಂಟ್ ಫೆಸ್ಟಿವಲ್ಸ್ ಇನ್ ಡಿಫರೆಂಟ್ ಕಂಟ್ರೀಸ್ ಆ್ಯಂಡ್ ಗಿವ್ ದೆಮ್ ದಿಸ್ ಕ್ವಾಲಿಫೈಯಿಂಗ್ ಪವರ್. ಇದು. ಸೊ ಅದಕ್ಕೆ ಸುಮ್ಮನೆ ಕೊಟ್ಬಿಡಲ್ಲ ಅಪ್ಲೈ ಮಾಡಿದ್ರೆ. ನೀವು 7 ವರ್ಷ ಸತತವಾಗಿ ನಡೆಸಿರಬೇಕು ಫೆಸ್ಟಿವಲ್ನ. ಓ. ಅದಕ್ಕೆ ಅದು ವೆನ್ಯೂಲ್ ನಡೆಸಿರಬೇಕು. ಇಟ್ಸ್ ಕೆನಾಟ್ ಬಿ ಅನ್ ಆನ್ಲೈನ್ ಫೆಸ್ಟಿವಲ್ ಓನ್ಲಿ. ಅದರದ್ದು ಫುಲ್ಲು ರೆಕಾರ್ಡ್ಸ್ ಇಟ್ಟಿರಬೇಕು, ಹ್ಮ್. ಬುಕ್ಸ್ ಪ್ರಿಂಟ್ ಮಾಡಿರಬೇಕು. ಸೊ ಸಾಕಷ್ಟಿದೆ ಅದು. ಸೊ 2009ರಲ್ಲಿ ನಮಗೆ ಶಾರ್ಟ್ಸ್ ಟಿವಿ ಅಂತ ಒಂದು ಸಂಸ್ಥೆ ಲಂಡನ್ನಿಂದ ಫೋನ್ ಮಾಡಿದ್ರು. ಈ ಹ್ಮ್. ಥರ ನಾವು ಇಂಡಿಯಾಗೆ ಬರ್ತಾ ಇದ್ದೀವಿ, ನಿಮ್ಮ ಫೆಸ್ಟಿವಲ್ನ ಕವರ್ ಮಾಡಬೇಕು ಅಂತ. ನನಗೆ ಅವಾಗ ಅಷ್ಟೇಂದನು ಹೊಳಿಬೇಕು, ಯಾರೋ ಬರ್ತಾ ಇದ್ದಾರೆ, ಸೊ ಕವರ್ ಮಾಡ್ತಾರೆ ಅಂದ್ಕೊಂಡು ಬನ್ನಿ ಅಂತ ಇನ್ವೈಟ್ ಮಾಡಿದ್ವಿ. ಕಾರ್ಟರ್ ಪಿಲ್ಚರ್ ಅಂತ ಈಸ್ ದ ಹೆಡ್ ಆಫ್ ಶಾರ್ಟ್ಸ್ ಟಿವಿ. ಹ್ಮ್. ಹ್ಮ್. ಅವ್ರು ಬಂದು ನಮ್ಮ ಫೆಸ್ಟಿವಲ್ ಎಲ್ಲ ನೋಡಿದ್ರು. ಆಮೇಲೆ ಹೇಳಿದ್ರು, ನೋಡಿ ನಾವು ಇಂಡಿಯಾ ಪೂರ್ತಿ ನಾವು ವಿ ಹ್ಯಾವ್ ಚೆಕ್ಡ್ ಹ್ಮ್. ಆ್ಯಂಡ್ ಯು ಆರ್ ಒನ್ ಆಫ್ ದ ಲಾಂಗೆಸ್ಟ್ ರನ್ನಿಂಗ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಸ್ ಸರಿ. ಆ್ಯಂಡ್ ಐ ವಾಂಟ್ ಟು ರೆಕಮೆಂಡ್ ಯು ಫಾರ್ ಆಸ್ಕರ್ ಅಂದರು. ನನಗೆ ಅವಾಗ ಆಸ್ಕರ್ಗೆ ಈ ಥರದ್ದೊಂದು ಇದೆ ಅಂತಲೂ ಗೊತ್ತಿರಲಿಲ್ಲ. ಓ. ನಾನು ಇದೇನಿದು ಅಂತ ಕೇಳಿದಾಗ ಎಕ್ಸ್ಪ್ಲೈನ್ ಮಾಡಿದ್ರು. ಐ ಸೆಡ್ ಓಕೆ. ಸೊ ಒಂದು ಫಾರ್ಮ್ ಕಳಿಸಿದ್ರು. ಇದು ಸಾಕಷ್ಟು ಡೀಟೇಲಿಂಗ್ ಎಲ್ಲ ಇತ್ತು. ಸೊ ಎಲ್ಲ ಫಿಲಪ್ ಮಾಡಿ ಕಳಿಸಿದ್ವಿ. ನಾನೊಂದು ಇದೊಂದು 5 ವರ್ಷದ ಪ್ರಾಜೆಕ್ಟು ಆಗುತ್ತೆ ಅಂದ್ಕೊಂಡೆ. 2020ನಲ್ಲಿ ದೇ ಸೆಂಟ್ ಸೇಯಿಂಗ್ ದಟ್ ಯು ಆರ್ ಕ್ವಾಲಿಫೈಡ್. ಹ್ಮ್. ಸೊ ಐ ವಾಸ್ ರಿಯಲಿ ಸರ್ಪ್ರೈಸ್ಡ್. ಸೊ ಇದರಿಂದ ಏನಾಗುತ್ತೆ ಅಂದರೆ, ನಮಗೆ ಇವಾಗ 2 ಕ್ಯಾಟಗರಿಗೆ ನಮಗೆ ಕ್ವಾಲಿಫೈಯಿಂಗ್ ಇದು ಸಬ್ಮಿಷನ್ ಕ್ವಾಲಿಫೈಯಿಂಗ್ ಕೊಟ್ಟಿದ್ದಾರೆ. ಏನು ಅಂದರೆ, ದ ಇಂಟರ್ನ್ಯಾಷನಲ್ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ಗೆದ್ದವರು ಮತ್ತು ಇಂಡಿಯನ್ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ಗೆದ್ದವ್ರಿಗೆ ವಿ ಕ್ಯಾನ್ ಸೆಂಡ್ ದೋಸ್ ಫಿಲಮ್ಸ್ ಟು ದ ಆಸ್ಕರ್ ಅಕಾಡೆಮಿ. ನೈಸ್. ಸೊ ಈ 2 ಕಾಂಪಿಟೇಷನ್ ದಟ್ ಈಸ್ ವೈ ವಿ ಗೆಟ್ ಅ ಲಾಟ್ ಆಫ್ ಸಬ್ಮಿಷನ್ಸ್ ಇನ್ ದೀಸ್ 2 ಕ್ಯಾಟಗರಿ. ಸೊ ದಟ್ಸ್ ಆಲ್ಸೋ ಬ್ರಿಡ್ಜ್ ಬ್ರಿಡ್ಜ್ ಟು ಗೆಟ್ ಇನ್ ಟು ದ ಆಸ್ಕರ್. ಪೂಲ್. ಹ್ಮ್. ಸೊ ಅಲ್ಲಿ ಅಫ್ಕೋರ್ಸ್ ಬೇರೆ ಫೆಸ್ಟಿವಲ್ಸಿಂದ ಬಂದು ಆ ಪೂಲು ಕೂತ್ಕೊಳ್ಳುತ್ತೆ. ಅವ್ರು ಅದರಿಂದ ಸೆಲೆಕ್ಟ್ಮೆಂಟ್ ಮಾಡಿ ಟಾಪ್ 100, ಟಾಪ್ 50, ಟಾಪ್ 20, ಟಾಪ್ 10, ಟಾಪ್ 5ಗೆ ಬರುತ್ತೆ. ಹ್ಮ್. ಸೊ ಈ ಥರದ್ರಲ್ಲಿ ನಾವು ನಮ್ಮ ಫೆಸ್ಟಿವಲಲ್ಲಿ ಪ್ಲೇ ಆದ 2020 ಆದಮೇಲೆ 3 ಬಾರಿ ನಾವು ಸೆಲೆಕ್ಟ್ ಮಾಡಿದ್ದು ಟಾಪ್ 5 ಹೋಗಿದೆ. ಒಂದು ಗೆದ್ದಿದೆ ಅದರಲ್ಲಿ. ಅಂದರೆ ನಾವು ಸೆಲೆಕ್ಟ್ ಮಾಡಿ ಅದು ಸಾಕಷ್ಟು ಫೆಸ್ಟಿವಲ್ಗೆ ಹೋಗಿತ್ತು. ಹ್ಮ್. ಬಟ್ ನಮಗೂ ಒಂದು ಖುಷಿ ಏನು ಅಂದರೆ, ನಮ್ಮಲ್ಲೂ ಆ ಸಿನಿಮಾ ಇತ್ತು, ನಾವು ಸೆಲೆಕ್ಟ್ ಮಾಡಿದ್ವಿ, ನಮ್ಮಲ್ಲೂ ಗೆದ್ದಿತ್ತು, ಅದು ಆಸ್ಕರಲ್ಲೂ ಗೆಲ್ತು. ಮತ್ತೆ ಈಗ ಎಂಟ್ರಿ ಫೀಸ್ ಎಷ್ಟು BISFFಗೆ? ಸೊ ನಾವು ಶುರು ಮಾಡಿದ ಫಸ್ಟ್ 1 ಮಂತ್ ಇಸ್ ಫ್ರೀ ಫಾರ್ ಕರ್ನಾಟಕ ಫಿಲ್ಮ್ಸ್. ಸೊ ವಿ ವಾಂಟ್ ಟು ಪ್ರಮೋಟ್ ಕರ್ನಾಟಕ ಫಿಲ್ಮ್ಸ್, ಸೊ ವಿ ಕೀಪ್ ಇಟ್ ಫ್ರೀ. ಆ್ಯಂಡ್ ಸೆಕೆಂಡ್ ಮಂತಿಂದ ವಿ ಬಿಕಾಸ್ ವಿ ಯೂಸ್ ಒನ್ ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮ್, $5 ಶುರು ಮಾಡ್ತೀವಿ. ಅಂದರೆ $5 ಅಂದರೆ ಒಂದು 200-300 ರೂಪಾಯಿ. ಕೊನೆಗೆ ಏಪ್ರಿಲ್ಗೆ ಬರೋ ಅಷ್ಟೊತ್ತಿಗೆ $15 ಆಗಿರುತ್ತೆ. 5, 10, 15. ಹ್ಮ್. ಸೊ ದ ಮ್ಯಾಕ್ಸಿಮಮ್ ದೇ ವಿಲ್ ಪೇ ಈಸ್ ಅಬೌಟ್ ₹1000 ಅನ್ಸುತ್ತೆ. ವೆನ್ ಹ್ಮ್. ದೇ ಫೈನಲಿ ಪೇ. ಇಫ್ ಹ್ಮ್. ದೇ ಅಂದರೆ ಲಾಸ್ಟ್ ಡೇ ಸಬ್ಮಿಟ್ ಮಾಡಿದ್ರೆ ಹ್ಮ್. ದ ಕಾಂಪಿಟೇಷನ್ ಸೆಕ್ಷನ್ಸ್ ದೇ ವಿಲ್ ಪೇ ಅಬೌಟ್ $15 ಓಕೆ. ಸೊ ಫಸ್ಟ್ ಮಂತ್ ಇಸ್ ಅರ್ಲಿ ಬರ್ಡ್. ಅರ್ಲಿ ಬರ್ಡ್. ಇದು ಬಟ್ ಫ್ರೀ ಅದು. ಯಾರು ಬೇಕಾದಂಗೆ ಬೇರೆಯವ್ರಿಗೆಲ್ಲ $5, ಕರ್ನಾಟಕ ಅವ್ರಿಗೆ ಫ್ರೀ. ಗಾಟ್ ಬಟ್ ಇಟ್. ಏನು ಅಂದರೆ ತುಂಬ ಜನ ಬರೀತಾರೆ. ನಾವು ತುಂಬ ಜನ ಕೂಪನ್ಸ್ ಕೊಟ್ಟು ಸಬ್ಮಿಟ್ ಮಾಡಿ. ಹ್ಮ್. ಹ್ಮ್. ಸೊ ಹಾಫ್ ಆಫ್ ಇಟ್ ಈಸ್ ಇರಾನಿಂದ ಎಲ್ಲರೂ ಬರೀತಾರೆ. ನಮ್ಮ ಕೈಲಿ ದುಡ್ಡಿಲ್ಲ, ನಮಗೆ ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್ ಡಸ್ ನಾಟ್ ಅಲೌ ಫಾರ್ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್, ಅದು ಇದು ಅಂತೆಲ್ಲ. ನಾವೊಂದು ಸ್ಟ್ಯಾಂಡರ್ಡ್ ಇರಾನ್ ಕೋಡ್ ಇಟ್ಕೊಂಬಿಟ್ಟು ಅವ್ರಿಗೆ ಕಳಿಸ್ತಾ ಇರೋದು. ಯಾಕೆಂದರೆ ಇರಾನ್ ಸಿನಿಮಾಗಳು ಈಸ್ ಸೋ ಬ್ಯೂಟಿಫುಲ್. ಅಂದರೆ ನೋಡಿ, ಅವ್ರದ್ದು ಆ ಟಾಪಿಕ್ಸ್ ಆರ್ ಸೋ ಸಿಂಪಲ್. ಆ್ಯಂಡ್ ಒಬ್ಬ ತಾತ ದಿನ ಬರೀ ಅಂಗಡಿಗೆ ಹೋಗೋದು ಬರೋದು, ಅಂಗಡಿಗೆ ಹೋಗೋದು ಬರೋದು ಇರುತ್ತೆ. ಏನು ಮಾಡ್ತಾ ಇದ್ದಾನೆ ಅರ್ಥ ಆಗಲ್ಲ. ದೆನ್ ಯು ರಿಯಲೈಸ್ ವೆನ್ ಯು ಗೋ ಟು ದ ಶಾಪ್, ಈ ಸ್ಪೆಂಡ್ಸ್ ಮೋರ್ ಟೈಮ್ ಬಿಕಾಸ್ ಹಿಸ್ ಗ್ರ್ಯಾಂಡ್ ಡಾಟರ್ ಸ್ಕೂಲ್ ಈಸ್ ಇನ್ ಫ್ರಂಟ್ ಆಫ್ ಇಟ್. ಆ್ಯಂಡ್ ಅವ್ನಿಗೂ ಅವ್ನ ಮಗನಿಗೂ ಏನೋ ಜಗಳ ಆಗ್ಬಿಟ್ಟಿದೆ. ಅವನು ಹ್ಮ್. ಮೊಮ್ಮಗಳನ್ನ ನೋಡೋಕ್ಕೆ ಬಿಡ್ತಾ ಇಲ್ಲ. ಓ. ಸೊ ಅದಕ್ಕೋಸ್ಕರ ಅವನು ಅಲ್ಲಿ ನಿಂತಿರ್ತಾನೆ ಅಷ್ಟೇ. ಅಷ್ಟೇ ಸಿನಿಮಾ, ಒಂದು 6 ನಿಮಿಷದ ಸಿನಿಮಾ.
ಸೊ ಈ ಥರ ಬ್ಯೂಟಿಫುಲ್ಲಾಗಿ ತೆಗಿತಾರೆ. ಹ್ಮ್. ಚಿಕ್ಕ ಚಿಕ್ಕ ಟಾಪಿಕ್‌ಗಳಿಟ್ಕೊಂಡು. ಹ್ಮ್. ಸೊ ಆ್ಯಂಡ್ ಅಲ್ಲಿರೋ ಕನ್‌ಸ್ಟ್ರೇಂಟ್ಸ್‌ಗೆ ಇಟ್ಸ್ ಸೋ ಬ್ಯೂಟಿಫುಲ್. ಅಂದರೆ ಅವರಲ್ಲಿ ಹೆಂಗಸರು ಬುರ್ಕಾ ಹಾಕ್ಕೊಂಡಿರ್ಬೇಕು, ಏನೇನೋ ಇದೆ. ಹ್ಮ್. ಅಷ್ಟು ಪ್ರಾಬ್ಲಮ್ಸ್ ಇದ್ದೂನು ಅವ್ರು ಇಷ್ಟು ಚೆನ್ನಾಗಿರೋ ಸಿನಿಮಾಗಳು ತೆಗಿತಾರೆ ಅಂದರೆ ಖುಷಿ ಆಗುತ್ತೆ.